ಇಲ್ಲ, ಕಂಟಿನ್ಯೂಸ್ ಆಗಿ ಉಳಿತಾ ಇದೆ, ಒಂದು 2-3 ದಿನ ಉಳಿತಾ ಇದೆ, ಹೋಗ್ತಾನೆ ಇಲ್ಲ ಅಂದರೆ ಗಾಡಿನ ಶೋರೂಮ್ ತೊಗೊಂಡ್ಬನ್ನಿ. ಸಣ್ಣ ಪುಟ್ಟ ಎರರ್ಗಳಿರ್ತಾವೆ, ಅದನ್ನು ರೆಕ್ಟಿಫೈ ಮಾಡಿ ಕೊಡ್ತೀವಿ. ಕಾರಣ ಏನು ಅಂದರೆ ಗಾಡಿಗೆ 5 ವರ್ಷ 75,000 ವಾರಂಟಿ ಇರುತ್ತೆ. ಸೊ ದಯವಿಟ್ಟು ಗಾಡಿನ ಯಾವುದೇ ಕಾರಣಕ್ಕೂ ಹೊರಗಡೆ ಲೋಕಲ್ ವರ್ಕ್ಶಾಪ್, ಲೋಕಲ್ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ತೀವಿ. ಏನೇ ಕಂಪ್ಲೇಂಟ್, ಏನೇ ಪ್ರಾಬ್ಲಮ್ ಇದ್ದರೂ ಗಾಡಿನ ಶೋರೂಮ್ಗೆ ತೊಗೊಂಡ್ಬನ್ನಿ. ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಇದ್ದಾಗ ಲೈಟು ಆನಲ್ಲಿ ಇರುತ್ತೆ, ಅದಕ್ಕೆ ಯಾವುದು ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಹೊರಗಡೆ ಯಾವುದು ಸ್ವಿಚಸ್ ಇದನ್ನು ಕಳ್ಸ್ಕೊಂಡಿಲ್ಲ. ಮೂರನೇ ಇಂಪಾರ್ಟೆಂಟು, ಹಳೆ ಗಾಡಿಗಳ ಥರ ಇದಕ್ಕೆ ಪೆಟ್ರೋಲ್ಗೆ ಆನ್ ಆಫ್ ಸ್ವಿಚ್ ಬರಲ್ಲ. ಸೊ ಯಾವಾಗಲೂ ನೀವು 1 ಪಾಯಿಂಟ್ ಪೆಟ್ರೋಲ್ ಇದರಲ್ಲಿ ಯಾವಾಗಲೂ ಮೇಂಟೈನ್ ಮಾಡ್ತಾರೆ, ಡೈರೆಕ್ಟ್ ಪೆಟ್ರೋಲ್ ಇರುತ್ತೆ. ಆಲ್ರೆಡಿ ಇದರಲ್ಲಿ 1.5-2 ಲೀಟರ್ ಪೆಟ್ರೋಲ್ ಇರುತ್ತೆ, ಬಟ್ ಅದು ಸಫಿಷಿಯೆಂಟ್ ಇರೋದಿಲ್ಲ. ನೀವು ಪೆಟ್ರೋಲ್ ಹಾಕ್ಸ್ಕೊಂಡು 1 ಪಾಯಿಂಟ್ ಪೆಟ್ರೋಲ್ನ ಯಾವಾಗಲೂ ಮೇಂಟೈನ್ ಮಾಡಿ. ಗಾಡಿ ಜೊತೆ ಬರೋ ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇರುತ್ತೆ. ಸಬ್ಜೆಕ್ಟು ಎಲ್ಲ ಸರ್ವಿಸು ಶೋರೂಮಲ್ಲೇ ಮಾಡ್ತೀವಿ. ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಬರುತ್ತೆ. ಸಬ್ಜೆಕ್ಟು ಅದು ಕೂಡ ಎಲ್ಲ ಸರ್ವಿಸು ಶೋರೂಮಲ್ಲೇ ಮಾಡ್ತೀವಿ. ಏನೇನೋ ಬ್ಯಾಟ್ರಿ ಪ್ರಾಬ್ಲಮ್ ಆದರೆ ನಿಮಗೆ ಹೊಸ ಗಾಡಿ ಜೊತೆ ಬರೋ ಇನ್ಶೂರೆನ್ಸು 5 ವರ್ಷ ಇರುತ್ತೆ. 1+4 ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದರೆ ಗಾಡಿ ಇದರಲ್ಲಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೊಳ್ಳಿಲ್ಲ, ಓಡಾಡ್ಸೋಕೆ ಏನೋ ತೊಂದರೆ ಆಗಲ್ಲ, ಆರ್ಟಿಒ ಪೊಲೀಸರು ಇದೆಯಲ್ಲ. ಬಟ್ ಗಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ದುಡ್ಡು ಬರಬೇಕು ಅಂದರೆ ರಿನ್ಯೂವಲ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಬರುತ್ತೆ. ಕಂಪನಿಯಿಂದ ನಿಮಗೆ ಗಾಡಿ ಜೊತೆ 3 ಫ್ರೀ ಸರ್ವಿಸ್ ಬರುತ್ತೆ. ಫ್ರೀ ಸರ್ವಿಸಲ್ಲಿ ಲೇಬರ್ ಮಾತ್ರ ಫ್ರೀ ಇರುತ್ತೆ. ಆಯಿಲು, ಪ್ಯಾಕಿಂಗು, ಚೇಂಜಿಂಗ್, ಲೂಬ್ರಿಕೇಷನ್, ಕನ್ಸ್ಯೂಮರ್ಗಳು ಇದೆಲ್ಲ ಚಾರ್ಜ್ ಬರುತ್ತೆ. ಇದರಲ್ಲಿ ಏನಾದರೂ ಡೌಟ್ ಕ್ವಶನ್ ಇದೆಯಾ? 1 ತಿಂಗಳು ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ಫಸ್ಟ್ ಸರ್ವಿಸ್ ಮಾಡ್ಕೊಬೋದು. 500 ಕಿಲೋಮೀಟರ್ ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ಸರ್ವಿಸ್ ಮಾಡ್ಕೊಬೋದು. ನೆಕ್ಸ್ಟ್ ಫಸ್ಟ್ ಸರ್ವಿಸ್ ಬಂದಾಗ ನೀವು ಕಿಲೋಮೀಟರ್ ಮಾಡ್ಕೊಂಡು ನೆಕ್ಸ್ಟ್ ಸರ್ವಿಸ್ ನಾನು ನಮಗೆ ಹೇಳ್ಕೊಡ್ತೀನಿ. ಆ ಟೈಮಲ್ಲಿ ಬಂದು ಮಾಡ್ಕೊಬೋದು. ಓಕೆ, ಈಗ ಗಾಡಿ ಮೀಟರ್ ಜೊತೆ ಕನೆಕ್ಟೆಡ್ ಇರಲ್ಲ, ನಿಮ್ಮನ್ನು ವಿಮರ್ಶಿಸೋದಲ್ಲ. ಫೈನಾನ್ಸ್ ಜೊತೆ ಅನುಭವ, ಎಕ್ಸ್ಪೀರಿಯನ್ಸ್ ಶೋರೂಮ್ ಜೊತೆ ಹೇಗಿತ್ತು ಅನ್ನೋದು ದಯವಿಟ್ಟು ಮಾತಾಡಿ. ಗಾಡಿ ನೀವು ಯಾವಾಗ ಮಾಡಕ್ಕೆ ಬಂದ್ರಿ? ಯಾವ ಗಾಡಿ ತೊಗೊಂಡ್ರಿ? ಬುಧವಾರ ಬಂದಿರಿ. ಗಾಡಿ ದೂರ ಮಾತಾಡಿ. ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಅವತ್ತಿನ ಆಸೆ ಇತ್ತು ಗಾಡಿ ತಗೋಬೇಕು ಅಂತ, ನಾನು ಮಾತಾಡಬೇಕು ತಗೋಬೇಕು ಅಂತ ಆಸೆ ಇತ್ತು. ಡ್ರೀಮ್ ಗಾಡಿ ಆಸೆ. ಗಾಡಿನ ಕ್ಯಾಶಲ್ಲಿ ತೊಗೊಂಡ್ರೆ ಲೋನಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್, ನಮ್ಮ ಎಕ್ಸಿಕ್ಯೂಟಿವ್ ಫೈನಾನ್ಸ್ ಅವರು ನಿಮಗೆ ನೀಟಾಗಿ ಅಟೆಂಡ್ ಮಾಡಿ ನಿಮ್ಮ ಡೌನ್ ಪೇಮೆಂಟು, EMI ಎಷ್ಟು ಬರುತ್ತೆ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ತೊಗೊಂಡಿರೋ ನೀವು ತೊಗೋತಾ ಇರೋ ಗಾಡಿ ನಿಮ್ಮ ಡ್ರೀಮ್ ವೆಹಿಕಲ್ ಅಂತ ಹೇಳಿದ್ರೆ ಇದು ನಿಮಗೆ ಕೇಳಿರೋ ಟೈಮಲ್ಲಿ ಕೇಳಿರೋ ಕಲರು ನೀವು ಇಷ್ಟಪಟ್ಟಿರೋ ಗಾಡಿ ಡೆಲಿವರೀಸ್ ಕೊಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ವೆರಿ ಮಚ್ ಸರ್. ಲಕ್ಷ್ಮೀ ಮೋಟರ್ಸಿಂದ ನಿಮ್ಮ ಲಕ್ಷ್ಮೀ ಮೋಟರ್ ಸರ್ವಿಸಿಂದ ನಿಮಗೆ ತುಂಬ ಖುಷಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ದಯವಿಟ್ಟು ಲಕ್ಷ್ಮೀ ಮೋಟರ್ಸ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ರೆಕಮೆಂಡ್ ಮಾಡಿ. ಒಂದೇ ಸರ್ವಿಸ್ ಬಂದು 500 ಕಿಲೋಮೀಟರ್ 1 ತಿಂಗಳು. ದಯವಿಟ್ಟು ಮರಿಬೇಡಿ. ಗಾಡಿನ ಸರ್ವಿಸು ಏನೇ ಕಂಪ್ಲೇಂಟ್ ಇದ್ದರೂ ಶೋರೂಮ್ಗೆ ಬಂದು